ದೇವರ ವಾಗ್ದಾನವು ತಡವಾದಾಗ ಮನುಷ್ಯನು ತೆಗೆದುಕೊಳ್ಳುವಂತಹ ಸ್ವಂತ ನಿರ್ಧಾರ ಎಷ್ಟು ಕಣ್ಣೀರನ್ನು ಉಂಟು ಮಾಡುತ್ತೆ ಅಂತ ನಿಮಗೆ ಗೊತ್ತಿದೆಯಾ? ನಕ್ಷತ್ರಗಳಿಂದ ತುಂಬಿದ ಆಕಾಶವನ್ನು ತೋರಿಸಿ ಕರ್ತನು ಅಬ್ರಹಾಮನಿಗೆ ಹೇಳಿದ್ರು, ನಿನ್ನ ಸಂತತಿ ಕೂಡ ಇದೇ ರೀತಿಯಾಗಿ ಎಣಿಸ್ಲಿಕ್ಕೆ ಆಗದೆ ಇರುವುದೆಂಬುದಾಗಿ. ವರ್ಷಗಳು ಕಳೆದವು, ದೇವರ ವಾಗ್ದಾನ ಜೀವಂತವಾಗಿತ್ತು, ಆದರೆ ಸಾರಳ ಗರ್ಭವು ಮಾತ್ರ ಮೌನವಾಗಿತ್ತು. ದೇವರ ಸಮಯಕ್ಕಾಗಿ ಕಾಯಲು ಸಾಧ್ಯವಾಗದೆ ಸಾರ ಮನುಷ್ಯ ಬುದ್ಧಿಯಿಂದ ಒಂದು ನಿರ್ಧಾರ ತೆಗೆದುಕೊಳ್ತಾಳೆ. ನನ್ನ ದಾಸಿಯಾದ ಹಾಗರಳನ್ನು ಮದುವೆಯಾಗಿ ಅವಳ ಮೂಲಕ ಮಗುವನ್ನು ಪಡೆ ಅಂದು ಹಾಗರಳು ಅಬ್ರಾಹ್ಮನ ಎರಡನೇ ಹೆಂಡತಿಯಾದಳು. ಅಂದು ಅವರು ತೆಗೆದುಕೊಂಡಂತಹ ಆ ಒಂದು ನಿರ್ಧಾರ ಅನೇಕ ವೇದನೆಗಳ ಆರಂಭವಾಯಿತು. ಹಾಗರಳು ಗರ್ಭಿಣಿಯಾದ ಕೂಡಲೇ ಅವಳಲ್ಲಿ ಅಹಂಕಾರ ಬೆಳೆಯಿತು. ಇದನ್ನು ಕಂಡ ಸಾರಳ ಹೃದಯವು ನೋವಿನಿಂದ ತುಂಬಿತು. ಗಾಯಗೊಂಡ ಅವಳ ಹೃದಯವು ಕಠಿಣ ಮಾತುಗಳಾಗಿ ಹೊರಬಂತು. ಸಾರ ಹಾಗರಳನ್ನು ಕಠಿಣವಾಗಿ ನಡೆಸ್ಕೊಳ್ಳೋದಕ್ಕೆ ಪ್ರಾರಂಭಿಸ್ತಾಳೆ. ಅವಮಾನ ಮತ್ತು ವೇದನೆಯನ್ನು ತಡೆಯಲಾರದೆ ಗರ್ಭಿಣಿಯಾಗಿದ್ದ ಹಾಗರಳು ಮರುಭೂಮಿಗೆ ಓಡಿ ಹೋದಳು. ಮನುಷ್ಯರು ಅವಳನ್ನು ತಿರಸ್ಕರಿಸಿದ್ರು, ಆದರೆ ಕರ್ತನು ಆ ಮರುಭೂಮಿಯಲ್ಲಿ ಕೂಡ ಅವಳನ್ನು ಕಂಡು, ನಿನ್ನ ಕಣ್ಣೀರನ್ನು ನಾನು ಕಂಡಿದ್ದೇನೆ ಎಂದು ಹೇಳ್ತಾರೆ. ಮತ್ತೆ ನಿನ್ನ ಮಗನಿಗೆ ಇಸ್ಮೇಲ್ ಎಂಬುದಾಗಿ ಹೆಸರಿಡೆಂಬುದಾಗಿ ತಿಳಿಸ್ತಾರೆ. ಕೊನೆಗೆ ದೇವರ ಸಮಯ ಬಂದಾಗ ಅದ್ಭುತ ಒಂದು ನಡೆಯಿತು. ವೃದ್ಧಾಪ್ಯದಲ್ಲಿದ್ರು ಸಾರ ಒಬ್ಬ ಮಗುವಿಗೆ ಜನ್ಮ ಕೊಡ್ತಾರೆ. ಅವನ ಹೆಸರೇ ಇಸಾಕ. ಇದು ಮನುಷ್ಯನ ಯೋಜನೆ ಅಲ್ಲ, ದೇವರ ವಾಗ್ದಾನದ ನೆರವೇರಿಕೆ. ದೇವರು ತಡ ಮಾಡಬಹುದು, ಆದ್ರೆ ಎಂದಿಗೂ ನಿಮ್ಮನ್ನು ಮರೆಯುವುದಿಲ್ಲ. ಆಮೆನ್.